ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಕ್ಕೊಂಡು ಬರ್ತೇವೆ ಅಂತ ನಿಮ್ಮ ಮನೆಯಲ್ಲಿ ನೀವೆಲ್ಲ ನಿರ್ಧಾರ ಮಾಡಿದರೆ ಮಾತ್ರ ಕಾಲೇಜಿಗೆ ಬನ್ನಿ. ಇಲ್ದಿರೆ ಕಾಲೇಜ್ ಆವರಣಕ್ಕೆ ಬಂದು ನೀವು ನಿಮ್ಮ ಇದನ್ನು ಮಾಡಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ನಿರ್ಧಾರ ಆಗಿದೆ, ಇಲ್ಲಿ ಬಂದು ನೀವು ಕಾಲೇಜಿನ ಒಂದು ಶೈಕ್ಷಣಿಕ ವಾತಾವರಣ ಹಾಳು ಮಾಡಬಾರ್ದು ಅಂತ ನಾವು ಹೇಳಿದ್ದೇವೆ. पुलिस बीजेपी ने कल उम्मीदवारों की पहली लिस्ट जारी की है, जिसके बाद बीजेपी खेमे में सब कुछ ठीक नहीं चल रहा है. बड़ी तादाद में लोगों में नाराजगी और मायूसी नजर आ रही है. हिजाब मामले का आगाज करने वाले उडुपी के एमएलए रघुपति भट्ट की टिकट कट चुकी है. रघुपति भट्ट ने हिजाब मामले का आगाज किया था और बच्चियों को स्कूल में हिजाब पहनकर, स्कार्फ पहनकर अंदर आने से रोकने की पूरी कोशिश की थी, जो मामला अभी अदालत में ज़ेरे बहस है. रघुपति भट्ट की टिकट कट गई है और वो रोते हुए नजर आ रहे हैं. रघुपति भट्ट के आंखों में आंसू साफ देखे जा सकते हैं. रघुपति भट्ट के करीबी एक फॉलोअर को ये टिकट दी गई है, जिससे वो काफ़ी नाराज़ और मायूस है. ನಾನೊಬ್ಬ ವ್ಯಕ್ತಿಯಾಗಿ ಏನೂ ಅಲ್ಲದ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಪಂಚಾಯತ್ ಮೆಂಬರು ಇಲ್ಲ, ನನಗೆ ಪಾರ್ಟಿ ಕೊಟ್ಟಿದೆ, ನನಗೆ ಪಾರ್ಟಿಯ ಬಗ್ಗೆ ಬೇಸರ ಇಲ್ಲ. ಆ ನಡೆಸ್ಕೊಂಡಂಥ ರೀತಿಯ ಬಗ್ಗೆ ತುಂಬ ಬೇಸರ ಇದೆ. ಈ ಕ್ಷಣದವರೆಗೆ ಒಬ್ಬ ನನಗೆ ಫೋನ್ ಮಾಡಿ, ಕಾರ್ಯಕರ್ತರು ರಾತ್ರಿ ಫೋನ್ ಮಾಡಿದ್ದಾರೆ, ಪಾಪ ಇಡೀ ರಾತ್ರಿ 3 ಗಂಟೆ 4 ಗಂಟೆಗೂ ಫೋನ್ ಮಾಡಿದ್ದಾರೆ, ನಿದ್ದೆ ಮಾಡಲಿಲ್ಲ ಅವರು. ಆದರೆ ನಮ್ಮ ನಾಯಕರಾದಂಥವರು ಒಂದು ಕಾಲ್ ಮಾಡಿ ಯಾಕೋಸ್ಕರ ಪಾರ್ಟಿಯಲ್ಲಿ ಸೀಟ್ ಕೊಡಲಿಲ್ಲ ಅಥವಾ ಕೊಟ್ಟದ್ದಕ್ಕೆ ನೀನು ಸಹಕರಿಸು ಅಂತಲೂ ಹೇಳಿ. ತೊಂದರೆ ಇಲ್ಲ, ನನ್ನ ಅವಶ್ಯಕತೆ ಈಗ ಇಲ್ಲ ಈಗ ಪಾರ್ಟಿಗೆ, ಯಾಕಂದರೆ ಪಾರ್ಟಿ ಬೆಳೆದಿದೆ.